ಹಾವಳ ಹೂವು ಅಂದ್ರೆ ಏನು ಅನ್ನೋದು ನಮಗೆ ಒಂದು ಕಲ್ಪನೆಯಾಗಿ ರೂಪುಕೊಳ್ತಾ ಇತ್ತು. ಪಾಟಲ್ಲಿ ಬೀಜ ಹಾಕಿ ಅದು ನಿಧಾನಕ್ಕೆ ಹೊರಗೆ ಬರೋದು, ಮಣ್ಣು ಬಿಸಿ ಆಗೋದು, ನಿಧಾನಕ್ಕೆ ಅದು ಮಣ್ಣು ಒಡ್ಕೊಳ್ಳೋದು, ಅದರಿಂದ ಬೀಜ ಬರೋದು, ಬೀಜದಿಂದ ಎಲೆಗಳು ಹುಟ್ಟೋದು. ಒಂದು 60-70 ಜನ ಹುಡುಗರು, PU ಹುಡುಗರು, ಸಾಹಿತ್ಯ ಲ್ಯಾಂಗ್ವೇಜ್, ಕನ್ನಡ ಲ್ಯಾಂಗ್ವೇಜ್ ತೊಗೊಂಡು ಹುಡುಗರು. ಚೋಮಂದೋಳಿ ಎಷ್ಟು ಜನ ಓದಿದ್ರಿ ಅಂತ ಕೇಳಿ, ನೀವು ನಂಬೋದಿಲ್ಲ, ಒಬ್ಬರೂ ಅದನ್ನ ಕೈ ಎತ್ತಲಿಲ್ಲ. ನಾವು ಓದಿದ್ದೀವಿ ಅಂತ ಹೇಳಿ. ನಾವು ಸಣ್ಣವರಿದ್ದಾಗ ಪುಸ್ತಕ ಒಂದು ಓದೋಕ್ಕಿಂತ ಮುಂಚೆ ಮೂಸ್ ನೋಡ್ತಿದ್ವಿ, ಬುಟ್ಟ ತೆಗೆದು ಮೂಸ್ ನೋಡ್ತಿದ್ವಿ. ಭಾಳ ಒಂಥರ ವಿಚಿತ್ರವಾದ ಅಪ್ಯಾಯಮಾನವಂತ ವಾಸನೆ ಅದು. ಅಂದರೆ ಓದಬೇಕು ಅಂತ ಅನಿಸೋ ಹಾಗೆ ಮಾಡೋ ವಾಸನೆ ಇರ್ತಿತ್ತು. ಸಣ್ಣ ಮಕ್ಕಳಿಗೆ ನಮಗೆ ಆಗಿನ ಕಾಲದ ಟೆಕ್ಸ್ಟ್ ಬುಕ್ಗಳು ಭಾಳ ನಮ್ಮದೇ ಆದಂಥ ಇಮ್ಯಾಜಿನೇಷನ್ನ ಬಿಟ್ಕೊಡೋ ಹಾಗೆ ಇರ್ತಾ ಇತ್ತು. ನಾಗರ ಹಾವೆ, ಹಾವಳ ಹೂವೆ ಅಂತ ಬಂದರೆ, ಬಾಗಿಲ ಬಿಲದಲ್ಲಿ ನಿನ್ನಯ ಟಾವೆ ಅಂತ ಬಂದರೆ, ನಮಗೆ ಆ ಇಮ್ಯಾಜಿನೇಷನ್ ಎಲ್ಲಿಗೆ ಹೋಗ್ತಿತ್ತು ಅಂತಂದರೆ, ಹಾವಳ ಹೂವು ಅಂದ್ರೆ ಏನು ಅನ್ನೋದು ನಮಗೆ ಒಂದು ಕಲ್ಪನೆಯಾಗಿ ರೂಪುಕೊಳ್ತಾ ಇತ್ತು. ಅಂತ ಬಹು ಸೊಗಸಾದಂಥ ಕಲ್ಪನೆಯನ್ನು ಬೀರುವಂಥ ಪಠ್ಯಪುಸ್ತಕಗಳನ್ನ ನಾವೆಲ್ಲ ಸಣ್ಣವರಿದ್ದಾಗ ಓದಿದ್ವಿ. ನಮ್ಮ ಮೇಷ್ಟ್ರುಗಳು ನಿಮ್ಮೆಲ್ಲರಿಗೂ ಅನುಭವ ಬಂದಿರಬೇಕು. ಆಗ ಪಬ್ಲಿಕ್ ಸ್ಕೂಲ್ಗಳಂತ ಏನಿದ್ವು, ಸರ್ಕಾರಿ ಸ್ಕೂಲ್ಗಳಿಗೂ ಪಬ್ಲಿಕ್ ಸ್ಕೂಲ್ಗಳಿಗೂ ಅಷ್ಟು ವ್ಯತ್ಯಾಸ ಇರಲಿಲ್ಲ. ಪಬ್ಲಿಕ್ ಸ್ಕೂಲ್ಗಳಲ್ಲೂ ಬಡ ವಿದ್ಯಾರ್ಥಿಗಳು, ನಾವು ಆ್ಯಕ್ಚುಲಿ ಭಾಳ ಒಂಥರ ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆ ಕಾಲದಲ್ಲಿ ನಾವು ಓದಿದ್ದು ಒಂದು ಈ ರೀತಿಯ ಭಾಳ ಒಂದು ಯಾವುದನ್ನು ನಾವು ಬಡ ಶಾಲೆ ಅಂತ ಕರಿತೀವಿ ಅಂಥ ಶಾಲೆಗೆ ಓದ್ತಿದ್ವಿ. ಅಲ್ಲಿ ಟೀಚರ್ಸು ನನಗೆ ಗೊತ್ತಿರುವ ಹಾಗೆ ಪ್ರೈಮರಿ ಸ್ಕೂಲ್ನಲ್ಲಿ ಓದೋದು ಮತ್ತು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತಂದ್ರೆ ನಮಗೆ ಈಗಲೂ ನೆನಪಿರುವಂಥ ಟೀಚರ್ಸ್ ಯಾರು ಇದ್ದರೆ ಪ್ರೈಮರಿ ಸ್ಕೂಲ್ನವ್ರೆ. ಕಾಲೇಜಿನಲ್ಲಿ ಸ್ನಾತಕೋತ್ತರ ತರಗತಿಯಲ್ಲಿ ಪಾಠ ಮಾಡಿದವರು ಏನು ಪಾಠ ಮಾಡಿದ್ರು ಅಂತ ಗೊತ್ತಿಲ್ಲದ ಹೀಗೆ ಇರುವಂಥ ಒಂದು ಚರಿತ್ರೆ ನಮ್ಮ ಓದಿಂದು. ಹಾಗೆ ಪ್ರೈಮರಿ ಸ್ಕೂಲ್ನಲ್ಲಿ ಪಾಠ ಮಾಡೋ ಮೇಷ್ಟ್ರುಗಳನ್ನ ನಾನು ಈಗಲೂ ಒಂಥರ ಎಷ್ಟು ಚೆನ್ನಾಗಿ ನೆನೆಸ್ಕೋತೀನಿ ಅಂತಂದರೆ, ನಮ್ಮಲ್ಲಿ ನಾವು ಇಲ್ಲಿ ಓದ್ತಿದ್ದಾಗ 60s 69 70 ಅಕ್ಕಿ ಮೇಷ್ಟ್ರು ಅಂತಿದ್ದೆ. ಅಕ್ಕಿ ಮೇಷ್ಟ್ರು ನಮಗೆ ಕ್ಲಾಸ್ನಲ್ಲಿ ಪಾಠ ಮಾಡಿದ್ದ ಕಡಿಮೆ. ಅವರು ಹೊರಗೆ ಕರ್ಕೊಂಡೋಗಿ, ನೋಡಪ್ಪ ಒಂದು ಬೀಜ ಹೆಂಗೆ ಮೊಳಿತದೆ ಅಂತಂದರೆ ಅಂತ ತೋರಿಸ್ತೀನಿ ಬಾ ಅಂತೇಳಿ ಒಂದು ಪಾಟಲ್ಲಿ ಬೀಜ ಹಾಕಿ ಅದು ನಿಧಾನಕ್ಕೆ ಹೊರಗೆ ಬರೋದು, ಮಣ್ಣು ಬಿಸಿ ಆಗೋದು, ನಿಧಾನಕ್ಕೆ ಅದು ಮಣ್ಣು ಒಡ್ಕೊಳ್ಳೋದು, ಅದರಿಂದ ಬೀಜ ಬರೋದು, ಬೀಜದಿಂದ ಎಲೆಗಳು ಹುಟ್ಟೋದು, ಇವುಗಳನ್ನ ನಾವು ಬಾಲಕರು ನೋಡ್ತಾ ಸೃಷ್ಟಿ ಇಷ್ಟೊಂದು ಚೆನ್ನಾಗಿರ್ಬಹುದೇ ಅಂತ ಅನ್ನಿಸುವ ಹಾಗೆ ಸೃಷ್ಟಿಯ ಕುತೂಹಲಗಳನ್ನ ಮೇಷ್ಟ್ರುಗಳು ಹಾಗೆ ಕೊಟ್ಟಿದ್ದು ನಮಗೆ. ಎಲ್ಲೂ ತಾತ್ವಿಕವಾಗಿ ಮಾತಾಡಿದ್ದಿಲ್ಲ, ತಾರ್ಕಿಕವಾಗಿ ಮಾತಾಡಿದ್ದಿಲ್ಲ. ಇಟ್ ವಾಸ್ ಎನ್ ಎಕ್ಸ್ಪೀರಿಯನ್ಸಲ್ ಟೀಚಿಂಗ್ ಫಾರ್ ಅಸ್. ಆಮೇಲೆ ನೀರು ನಲ್ಲಿಯಲ್ಲಿ ಹೆಂಗೆ ಬರ್ತದೆ ಗೊತ್ತಿರಲಿಲ್ಲ. ಆಗ ಇಡೀ ಸದರ್ನ್ ಬೆಂಗಳೂರಿಗೆ ಒಂದು ಟ್ಯಾಂಕ್ ಇದೆ, ಈಗಲೂ ಇದೆ ಆ ಟ್ಯಾಂಕು. ಇಲ್ಲಿ ಫಸ್ಟ್ ಬ್ಲಾಕ್ ರಾಜನಗರದ ದೊಡ್ಡ ಟ್ಯಾಂಕ್ ಇದೆ. ಆ ಟ್ಯಾಂಕ್ಗೆ ಮಾಗಡಿ ರೋಡಿಂದ ಬರ್ತಿತ್ತು ನೀರು. ಯಾವುದದು ಯಾವುದಾದ್ರು ತಿಪ್ಪಗೊಂಡಳ್ಳಿ ನೀರು ಬರೋದು. ಅಲ್ಲಿಂದ 24 ಗಂಟೆ ನಮಗೆ ನಲ್ಲಿಯಲ್ಲಿ ನೀರು ಬರೋದ. ನಲ್ಲಿಯಲ್ಲಿ ನೀರು ಹೆಂಗೆ ಬರ್ತದೆ ತೋರಿಸ್ತೀನಿ ಬಾ ಅಂತ ಟ್ಯಾಂಕ್ ಕರ್ಕೊಂಡೋಗಿ ತೋರಿಸಿದ್ದು ಇನ್ನೂ ನೆನಪಿದೆ. ಆಮೇಲೆ ಆ ಮೇಷ್ಟ್ರು ಎಷ್ಟು ಒಂಥರ ರಾಷ್ಟ್ರೀಯ ಭಕ್ತರಾಗಿದ್ದು ಅಂತಂದರೆ, ಆಗಿನ ಕಾಲದ ರಾಷ್ಟ್ರೀಯ ಭಕ್ತರಿಗೂ ಆಮೇಲೆ ಕರ್ನಾಟಕದ ಉಪರಾಷ್ಟ್ರೀಯತೆಯ ಭಕ್ತಿಗೂ ಅಂಥ ವ್ಯತ್ಯಾಸ ಇರಲಿಲ್ಲ. ಚೈನೀಸ್ ವಾರ ಆದಾಗ ಈ ಮೇಷ್ಟ್ರುತನವನ್ನು ಬಿಟ್ಟು ಯೋಧನಾಗಕ್ಕೆ ಹೊರಟೋಗ್ತಾರೆ. ಯೋಧನಾಗಕ್ಕೆ ಹೋದ್ರು ಸರಿ, ಕೊನೆ ದಿವಸ ಹೋಗೋ ನಾವೆಲ್ಲ ಸಣ್ಣ ಮಕ್ಕಳು, ಪ್ರೈಮರಿ ಸ್ಕೂಲ್ ಮೇಷ್ಟ್ರು ಮಕ್ಕಳು ಮೇಷ್ಟ್ರು ಹೋಗ್ತಾರೆ ಇವತ್ತು ಅಂತಂದಾಗ ಅವರು ಎಲ್ರನ್ನೂ ಸೇರಿಸಿ, ನೋಡಿ ಇವತ್ತು ಮೇಷ್ಟ್ರು ಹೋಗ್ತಿದ್ದಾರೆ ಹಾಗೆ. ನಮಗೆ ಆ ಮೇಷ್ಟ್ರು ಹೋಗ್ತಿದ್ದಾರೆ ಅಂತ ಕೇಳೋಕ್ಕಾಗ್ತಿರ್ಲಿಲ್ಲ. ಹಾಡಬೇಕು, ಒಂದು ಹಾಡು ಹೇಳೋಕ್ಕೆ ಹೇಳಿದ್ರು ನಮಗೆ. ಹಾಡು ಅರ್ಧ ಸೆಂಟೆನ್ಸ್ ಹೇಳೋ ಅಷ್ಟೊತ್ತಿಗೆ ಎಷ್ಟು ಕಣ್ಣೀರು ಉಪ್ಪಿಡ್ತು ಅಂತಂದ್ರೆ ನಮಗೆ ಹಾಡು ಹೇಳ್ದಂಗೆ ಅಪ್ಕೊಂಡ್ಬಿಟ್ಟಿದ್ದಾಯ್ತು ಆ ಮೇಷ್ಟ್ರು. ಇಂಥವ್ರು ಈ ಕಾಲದಲ್ಲಿ ಅಪರೂಪದ ಪ್ರಾಣಿಗಳು ಅಥವಾ ಇಲ್ವೇನೋ ಗೊತ್ತಿಲ್ಲ. ಈ ಸ್ಥಿತಿ ಒಂದನ್ನು ನಮ್ಮ ಬಿಳಿ ಮೇಲೆ ಭಾಳ ಚೆನ್ನಾಗಿ 2 ಎಕ್ಸ್ಟ್ರೀಮ್ಸ್ ಇದ್ದಾವೆ ಈಗಿನ ಕಾಲದಲ್ಲಿ. ಒಂದು
ಬಡ ಮಕ್ಕಳ ಶಾಲೆ ಪಾಠನೇ ಇಲ್ಲದೇ ಇರುವಂಥ ಒಂದು ವಾತಾವರಣ. ಹಳ್ಳಿಯ ಕೆಳಜಾತಿಯ ಹಿಂದುಳಿದ ಜಾತಿಯ ಮಕ್ಕಳು ಯಾವ ರೀತಿಯ ಪರಿಸ್ಥಿತಿಯಲ್ಲಿ ವಿದ್ಯಾಭ್ಯಾಸಕ್ಕೂ ಹಾಗೆ ಹಾತೊರೆಯುವಂಥ ಒಂದು ಸಂದರ್ಭ ಈಗಿದೆ. ಈ 60 ವರ್ಷದಲ್ಲಿ ಈ ಸರ್ಕಾರಿ ಶಾಲೆಗಳು ಹೆಂಗೆ ಅಧಪತನವಾದವು ಅನ್ನೋ ಕತೆ ಭಾಳ, ಯಾವುದೇ ಸರ್ಕಾರ ಇರಲಿ, ಯಾವುದೇ ಪವರ್ ಸ್ಟ್ರಕ್ಚರ್ ಇರಲಿ, ಹೇಗೆ ಅಧಪತನ ಮಾಡ್ತವೆ ಅನ್ನೋದನ್ನು ಮಾಡ್ತಾ ಇದ್ದಾವೆ ಅನ್ನೋದನ್ನು ನೀವು ಅವ್ರ ಮಾತನಾಡಿ ಕೇಳಿದೆ. ಖಾಸಗಿ ಶಾಲೆಗಳು ಅಂತಾರಾಷ್ಟ್ರೀಯ ಅಂತ ಬರ್ಕೊಂಡಂಥ ಶಾಲೆಗಳಿಗೆ ಯಾವ್ಯಾವ ಜನ ಅದನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದು ನಾವು ಚೆನ್ನಾಗಿ ಗೊತ್ತಿದೆ. ಸೊ ಇಂಥ ಸ್ಥಿತಿ ಒಂದರಲ್ಲಿ ಕನ್ನಡವನ್ನು ಓದಿಸೋದು ಹೇಗೆ, ಇದು ದೊಡ್ಡ ಸಮಸ್ಯೆನೇ. ಕನ್ನಡವನ್ನು ಅಥವಾ ಓದನ್ನೇ ಮಾಡಿಸೋದು ಹೆಂಗೆ, ಇದು ದೊಡ್ಡ ಸಮಸ್ಯೆ. ಯಾಕಂತಂದರೆ ನನಗೆ ಐ ಆಮ್ ಕನ್ಸರ್ನ್ ವಿತ್ ಯಂಗರ್ ಜನ್ರೇಷನ್. ಈ ನಮ್ಮ ಮಧ್ಯ ವಯಸ್ಸು ದಾಟಿದವ್ರಿಗೆ ಒಂದು ರೀತಿ ಈ ಪುಸ್ತಕದ ಓದಿನ ಹುಚ್ಚಿದೆ. ಪುಸ್ತಕದ ಓದು ಅನ್ನೋದು ಇನ್ನೂ ನಮಗೆ ಅಪ್ಯಾಯಮಾನವಾದ ಸಂಗತಿ. ಆದರೆ ಹೊಸ ತರುಣ ಜನಾಂಗಕ್ಕೆ ಪುಸ್ತಕದ ಓದು ಅನ್ನೋದು ಕಲ್ಚರ್ ಅಲ್ಲ. ಇದು ಭಾಳ ದೊಡ್ಡ ವಾಸ್ತವ ಸಂಗತಿ ನಮ್ಮ ಎದುರುಗಡೆ. ನಾನು 2 ಉದಾಹರಣೆ ಕೊಡ್ತೀನಿ ನಿಮಗೆ. ನಾನು PU ಕಾಲೇಜ್ಗೆ ಹೋಗಿದ್ದೆ ಪಾಠ ಮಾಡೋಕ್ಕಂತ, ಏನೋ ಲೆಕ್ಚರ್ ಮಾಡೋಕ್ಕೆ ಹೋದಾಗ ಕಾರಂತರ ಚೋಮಂದುಡಿ ಕಾದಂಬರಿ ಬಗ್ಗೆ ಮಾತಾಡಬೇಕಾಗಿತ್ತು. ಒಂದು 60-70 ಜನ ಹುಡುಗರು, PU ಹುಡುಗರು, ಸಾಹಿತ್ಯ ಲ್ಯಾಂಗ್ವೇಜ್, ಕನ್ನಡ ಲ್ಯಾಂಗ್ವೇಜ್ ತೊಗೊಂಡು ಹುಡುಗರು. ಚೋಮಂದುಡಿ ಎಷ್ಟು ಜನ ಓದಿದ್ರಿ ಅಂತ ಕೇಳಿದೆ. ನೀವು ನಂಬೋದಿಲ್ಲ, ಒಬ್ಬರೂ ಅದನ್ನು ಕೈ ಎತ್ತಲಿಲ್ಲ, ನಾವು ಓದಿದ್ದೀವಿ ಅಂತ ಹೇಳಿ. ನನಗೆ ಆಶ್ಚರ್ಯ ಏನಾಗಲಿಲ್ಲ. ಯಾಕಂತಂದ್ರೆ ಈ ಕ್ರಿಯೇಟಿವ್ ರೈಟಿಂಗ್ ಅಥವಾ ಪುಸ್ತಕದ ರೀಡಿಂಗ್ ಒಂದನ್ನು ಮಾಡುವಂತಹ ಸಂಸ್ಕೃತಿ ಅಭ್ಯಾಸ ಯಂಗರ್ ಜನ್ರೇಷನ್ ಹೋಗಿದೆ. ಅಷ್ಟು ಬಿಡಿ, PU ಹುಡುಗರು ಇನ್ನೂ ಸಣ್ಣವರು ಓದಬಹುದು ಅನ್ನೋವಂಥ ಒಂದು ಆಸೆ ಇಟ್ಕೊಂಡ್ರೆ, ನಾನು MA ಪಾಠ ಮಾಡ್ತಿದ್ನಲ್ಲ ನಮ್ಮ ಯೂನಿವರ್ಸಿಟಿ, MA ಪಾಠ ಮಾಡೋಕ್ಕೆ ಡಿಗ್ರಿಯಿಂದ ಬಂದ ಹುಡುಗರು, ಸ್ನಾತಕ ಪದವಿ ಮುಗಿಸ್ಕೊಂಡ್ಬಂದ ಹುಡುಗರು, ಸ್ನಾತಕೋತ್ತರ ಪದವಿ ಬಂದ ದಿವಸ ನಾನು ಪ್ರಾರಂಭದ ಗ್ರೇಡ್ನಲ್ಲಿ ಅವ್ರಿಗೆ ಕೇಳಿದೆ, ಕಾರಂತರ ಎಷ್ಟು ಕಾದಂಬರಿ ಓದಿದ್ರಿ ನೀವು? ಒಬ್ಬರು ಕೈ ಎತ್ತಲಿಲ್ಲ. ಆಯಿತು, ಕಾರಂತರ ಬಿಡಿ, ಏನೋ ಘಟ್ಟದ ಪ್ರದೇಶದವರು, ಈ ಕಡೆ ದಕ್ಷಿಣ ಕರ್ನಾಟಕದವರು, ಸ್ವಲ್ಪ ಘಟ್ಟದವರು, ಉತ್ತರ ಕರ್ನಾಟಕದವರು ಅಂತ ಒಂಚೂರು ದೂರ ಇಟ್ಟಿದ್ದಾರೆ. ಹೌದು, ಕುವೆಂಪುನ ಎಷ್ಟು ಓದಿದ್ದೀವಿ? ಒಬ್ಬರೂ ಇಲ್ಲ. ಹೆಂಗೆ ಪಾಠ ಮಾಡ್ತೀರಿ? ಪುಸ್ತಕದ ಕಲ್ಚರೇ ಇಲ್ಲ. ಅವ್ರಿಗೆ ಎಲ್ಲರೂ ಕೂಡ ಏನಾಗ್ಬಿಟ್ಟಿದೆ ಅಂತಂದರೆ, ನಮ್ಮ ಶಿಕ್ಷಣದ ನೀತಿಯಲ್ಲಿ ಒಂದು ರೀತಿ 1-0 ಕೊಡುವ ಮಾರ್ಕ್ಸ್ ವ್ಯವಸ್ಥೆ ಬಂದು ಆಬ್ಜೆಕ್ಟಿವ್ ಟೈಪ್ ಅಂತ ಏನು ಕರಿತೀವಿ. ಆಬ್ಜೆಕ್ಟಿವ್ ಟೈಪ್ಗೆ ನೀವು ಓದಲೇಬೇಕಾಗಿದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏಕ ಆಯ್ಕೆ ಇದು ಇದೆ. ಏಕ ಆಯ್ಕೆ ಇದು ಜಾಸ್ತಿ ಇಡಿ ಅಂತ ಹೇಳ್ತಾರೆ. ಸೊ ಹುಡುಗನಿಗೆ ಸ್ವಲ್ಪ ಅಪಾಯ ಕಮ್ಮಿ. ಮಲ್ಟಿಪಲ್ ಚಾಯ್ಸ್ ಅಂದರೆ ನೋಡಬೇಕು, ಅವನು 2-3 ಚಾಯ್ಸ್ ಇರ್ತವೆ, ಸ್ವಲ್ಪ ತಲೆ ಓಡಿಸ್ಬೇಕು. ಏಕ ಆಯ್ಕೆ ಇದು 30% ಏಕ ಆಯ್ಕೆ, ಮಲ್ಟಿಪಲ್ ಚಾಯ್ಸ್ 15%. ಇನ್ನು ಹೊಂದಿಸುವುದೆಲ್ಲ ಸೇರಿ ಎಲ್ಲ ಸೇರಿ ಒಂದು 100 ಮಾರ್ಕ್ಸ್ಗೆ ಇರ್ತದೆ ಅಂತ ಇಟ್ಕೊಳ್ಳೋಣ. ನೀವು ಕನ್ನಡ ಬರದೇ ಇರೋ ಒಂದು ಹುಡುಗ ಸುಮ್ಮನೆ ಟಿಕ್ ಹಾಕಿದ್ರು 30 ಮಾರ್ಕ್ಸ್ ತಗೋತಾನೆ. ಕನ್ನಡ ಬರದೇ ಇರೋನು ಅಥವಾ ಯಾವುದೇ ಭಾಷೆಯಲ್ಲಿ ಯಾವುದೇ ಇನ್ನೊಂದು ಭಾಷೆಯವನು ಸುಮ್ಮನೆ ಟಿಕ್ ಹಾಕಿದ್ರೆ ಒಂದು ಟಿಕ್ ಹಾಕೊಂಡ್ರೆ 20 ಮಾರ್ಕ್ಸ್ ಅಂತೂ ಬರದೇ ಬರ್ತದೆ. ಇದು ಜ್ಞಾನದ ವ್ಯವಸ್ಥೆ ಒಂದು ದೊಡ್ಡ ವಿಡಂಬನೆ. ಏನು ಮಾಡೋದು ಇಂಥ ಟೈಮಲ್ಲಿ, ಇಂಥ ಸಮಯದಲ್ಲಿ? ಓದಿಸೋದು ಹೆಂಗೆ? ನೀವು ಭಾಳ ಉತ್ಸಾಹದಿಂದ ಮಾತಾಡ್ಸಿದ್ರೆ ಓದಿಸ್ಬೇಕು. ನನಗನ್ನಿಸ್ತಾ ಇತ್ತು, ಏನು ಹೆಂಗೆ ಓದಿಸೋದು ಇದನ್ನು? ಹೌ ಟು ಮೇಕ್ ದಮ್ ಟು ರೀಡ್ ದ ಬುಕ್ಕಿನ ಕಲ್ಚರ್ ಹೋಯಿತು. ಮೊನ್ನೆ ನಾನು ಕುವೆಂಪು ಯೂನಿವರ್ಸಿಟಿಗೆ ಬಂದೆ ಸರ್. ಕುವೆಂಪು ಯೂನಿವರ್ಸಿಟಿ ನಮ್ಮ ಹೊಸ ವೈಸ್ ಚಾನ್ಸಲರ್ ಒಂದು ಆಂಬಿಷನ್ ಇಟ್ಕೊಂಡು ಒಂದು ಇಂಟರ್ನ್ಯಾಷನಲ್ ಇದು ಮಾಡಿದ್ರು, ಸಂಧಾನ ಮಾಡಿದ್ರು, ಭಾಷೆ ಮತ್ತು ಜ್ಞಾನ ಪರಂಪರೆ. ಇನಾಗರಲ್ ಸೆಷನ್ಗೆ ನಮ್ಮ ದೇವಿ ಬಂದಿದ್ದಾರೆ. 10 ಗಂಟೆಗೆ ಶುರು ಆಗಬೇಕು. ಇಡೀ ಹಾಲಲ್ಲಿ 15 ಜನ ಇತ್ತು. ಕ್ಯಾಂಪಸ್ನವರಿಲ್ಲ, ಹುಡುಗರಿಲ್ಲ, ಯಾರಿಲ್ಲ. ಕೊನೆಗೆ ಶರತ್ಗೆ ಕಂಪನ ಶುರು ಆಗ್ಬಿಟ್ಟು ಏನಾಯಿತು, ಎಲ್ಲ ಹುಡುಗರನ್ನ ಕ್ಲಾಸ್ ಬಿಡಿಸಿ ಕರ್ಕೊಂಬಂದ್ರು. ಇಡೀ ಹಾಲ್ ತುಂಬ್ಕಂತು, ಒಂದು 60-70% ತುಂಬ್ಕಂತು. ಭಾಷಣ ಮಾಡೋರ್ಗೂ ಸಮಾಧಾನ. ಸಹಸ್ರಪದಿ ಬಂದಿದ್ರು,
ಅವ್ರಿಗೂ ಸಮಾಧಾನ. ಅವ್ರ ಪಾಪ ಮೈ ಆಜ್ ಓ पीछे बेटा है ना ओ नौजवान उसको संबोधित करके बात कर रहा ಪಾಪ ಇವ್ರಿಗೆ ಒಂದೇನೋ ಒಂದು ಆಸೆ ಸಣ್ಣ ಮಕ್ಕಳು ಕೇಳ್ತವೆ, ಅವ್ರನ್ನ ಸಂಬೋಧನೆ ಮಾಡಿ ನಾನು ಮಾತಾಡ್ತೀನಿ. ಈಗ ಮಾತಾಡಕ್ ಶುರು ಮಾಡಿದ್ರು. ಎಷ್ಟು ಕಷ್ಟ ಇದೆ ಈಗ, ಏನ್ ಸಮಾಚಾರ, ಏನಾಗ್ತಿದೆ, ಹೊಸ ಯುಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಂಗ್ ಬಂದಿದೆ, ಏನು ಹೇಳಕ್ ಶುರು ಮಾಡಿದ್ರು. ಸುಮಾರು ಜನ ಭಾಷಣ ಕೇಳಿದ್ರೆ ತಮ್ಮ ಮೊಬೈಲ್ನ ನೋಡ್ತಾ ಕೂತಿದ್ರು. ಅದನ್ನ ಅವರು ಹೆಚ್ಚು ಗಮನಿಸಲಿಲ್ಲ. ಭಾಷಣ ಆಯ್ತು, ಎಲ್ಲ ಆಯ್ತು. ಆಮೇಲೆ ಭಾಷಣ ಮುಗಿದ ಶರತ್ ಏನು ಹೇಳಿದ್ರು, ಒಂದು ಮಾತು, ಇದೇ ಥರ ನೀವೆಲ್ಲ ನೆಕ್ಸ್ಟ್ ಸೆಷನ್ ಶುರು ಆಗುತ್ತಲ್ಲ, ಮಾತಾಡ್ತಾರೆ, ಸೆಷನ್ ಶುರು ಆಗುತ್ತೆ ಇನ್ನಾಗಲೇ, ಈಗ ನೀವು ಇದೇ ಥರ ಕೂತಿರ್ಬೇಕು, ಇಷ್ಟೇ ಸಂಖ್ಯೆಯಲ್ಲಿ ಕೂತಿರ್ಬೇಕು. ಅಂದರೆ ಒಬ್ಬಳು ನನ್ನ ಪಕ್ಕದಲ್ಲಿ ಒಬ್ಳು ನೋಡಿ, ಅಯ್ಯೋ ಕೂತಿರ್ಬೇಕಾ, ಇದಕ್ಕೆ ಕೂತಿರ್ಬೇಕಾ ಈಗ. ಸೊ ಟೀ ಬಿಟ್ಟು ಟೀಗೆ ಹೋದ ಹುಡುಗರು ವಾಪಸ್ ಬರಲಿಲ್ಲ. 10-15 ಜನ 20 ಜನ ಇದ್ದರು. ಮಾತನಾಡುವವರು ಅವ್ರಿಗೆ ಜಾಸ್ತಿ ಇದ್ರು. ಒಂದು ಅಬ್ಸರ್ಡ್ ಸಿಚುವೇಶನ್ ಒಂದು ಶುರು. ಇದು ಒಂದು ಸಿಚುವೇಶನ್ ಇದೆ ನಮ್ಮಲ್ಲಿ. ಶಿಕ್ಷಣದ ಪರಿಕ್ರಮದಲ್ಲಿ ಈ ರೀತಿಯ ಬೆಳವಣಿಗೆ, ಆಬ್ಜೆಕ್ಟಿವ್ ಟೈಪ್ ಬೆಳವಣಿಗೆ, ಪಠ್ಯಪುಸ್ತಕಗಳು, ಅದರಲ್ಲೂ ಗೈಡ್ಗಳು, ಎಂಥ ಅಸಂಗತ ಅಂತಂದರೆ, ನಾನು ಟೆಕ್ಸ್ಟ್ ಮಾಡಿದ್ದೆ. ನಾನು ಹೆಡ್ ಆದಾಗ 20 ವರ್ಷದಲ್ಲಿ JSS ಮಾಡಿದ ಒಂದು ಪಠ್ಯ ಕೇಂದ್ರಿತವಂಥ ಒಂದು ಟೆಕ್ಸ್ಟ್ನ ಬಿಟ್ಟು ಒಂಚೂರು ಹುಡುಗರು ಬೇರೆದು, ಅಂದರೆ ಟೆಕ್ಸ್ಟ್ ಅನ್ನೋದು ಒಂದು ಪಿಟೆಕ್ಸ್ಟ್ ಆಗಲಿ ಅಂತ ನಂದು ಒಂದಿತ್ತು. ಯಾವುದೋ ನಿಮಿತ್ತ ಅದು, ಅದರ ಮೂಲಕ ಬೇರೆ 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 ರೀತಿಯ ಆಲೋಚನಾ ವಿಧಾನಗಳು ಬರಲಿ ಅಂತ ನಮ್ಮದು ಒಂದು ಆಸೆ ಇಟ್ಕೊಂಡು ಏನು ಮಾಡಿದೆ, ಈಗ ಒಂದು ಬಡತನ ಅಂತ ಒಂದು ವಸ್ತು, ಥೀಮ್ ಬೇಸ್ಡ್ ಟೆಕ್ಸ್ಟ್ ತರಕ್ಕೆ ಶುರು ಮಾಡಿದೆ. ಬಡತನ, ಸ್ವಾತಂತ್ರ್ಯ, ಸಮಾನತೆ, ಈ ಥರ ನಮ್ಮದು ಏನೇನು ಒಂದು ಆಶಯ ಇಟ್ಕೊಂಡಿರ್ತೀವಿ, ಸಾಂಸ್ಕೃತಿಕ, ಸಾಮಾಜಿಕ, ಆರ್ಥಿಕವಾದಂಥ ಆಶಯಗಳನ್ನಿದ್ರು ಎಲ್ಲನೂ ಥೀಮ್ ಮಾಡಿ ಒಂದೊಂದು ಸೆಮಿಸ್ಟ್ರಿಗೆ ಒಂದು 3 ಥೀಮ್ ಅಂತ. ಸೊ ಬಡತನ ಅಂತ ಒಂದು ಥೀಮ್ ಇದ್ದರೆ ಒಂದು ಪೋಯಮ್ ಇರುತ್ತೆ ಅಂತ ಇಟ್ಕೊಳ್ಳಿ, ಬಡತನಕ್ಕೆ ಸಂಬಂಧ ಎಕ್ಕೊಂಡಿವರು ಒಂದು ಪದ್ಯ ಇಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಆ ಪದ್ಯಕ್ಕೊಂದು ಕೌಂಟರ್ ಆಗಿ ಅನೇಕ ರೀತಿಯಲ್ಲಿ ಆಲೋಚನೆ ಮಾಡಿದಂಥ ಬಡತನದ ವಿನ್ಯಾಸ. ಈಗ ಎಡಪಂಥೀಯರೊಬ್ಬರು ಬೇರೆ ಥರ ಚಿಂತನೆ ಮಾಡ್ತಾರೆ, ಇನ್ನೊಬ್ರು ಲಿಬರಲ್ ವಾದಿಗಳು ಇನ್ನೊಂದು ಥರ ಚಿಂತನೆ ಮಾಡ್ತಾರೆ. ಬಡತನ ಸಾಹಿತ್ಯದ ವಸ್ತು ಬೇಕಾಗಿದೆ ಅಂತ ಹೇಳುವಂಥ ಒಂದು ಒಳ್ಳೆಯ ಲೇಖನೂ ಇದೆ. ಹೀಗೆ 5-6 ಲೇಖನಗಳನ್ನ ಟೆಕ್ಸ್ಟ್ ಅಲ್ಲದೆ ಹೊರಗಡೆಗೆ ಹಾಕಿ ಅವುಗಳ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಎತ್ತುವಂತೆ ಮಾಡಿ, ಅಂದರೆ ಪಾಠ ಮಾಡುವಾಗ ಮೇಷ್ಟ್ರಿಗೆ ಒಂಚೂರು ಆತಂಕ ಆಗಲಿ ಅಂತ. ಇದುವರೆಗೂ ಪಾಠ ಮಾಡಿದ ಮೇಷ್ಟ್ರಲ್ಲಿ ಏನು ಮಾಡ್ತಿತ್ತು ಅಂತಂದರೆ, ಸ್ವಲ್ಪ ಅವ್ರ ಪವರ್ ಸ್ಟ್ರಕ್ಚರ್ ಆಗಿದ್ರು. ಅದು ಏನು ಹೇಳ್ತಾರೋ ವಸ್ತು ಹೇಳೋರು, ಒಂದು ಪದ್ಯ ಓದಿದ್ರೆ ಪದ್ಯದ ವಸ್ತು ಹೇಳೋರೇ ಹೊರತಾಗಿ ಪದ್ಯದ ಭಾಷೆ ಗೊತ್ತಿರಲಿಲ್ಲ ಮೇಷ್ಟ್ರಿಗೆ. ಪದ್ಯ ಓದೋದು ಅಂದ್ರೆ ಪದ್ಯದ ಭಾಷೆ ಓದಬೇಕು. ಪದ್ಯದ ಕತೆ ಹೇಳಿದ್ರೆ ಏನರ್ಥ, ಪದ್ಯದ ಕತೆ ಹೇಳೋರು ಹುಡುಗರು ಪದ್ಯದ ಕತೆ ಓಕೆ, ಕ್ವಶನ್ ಹಂಗೆ ಹೇಳೋದು. ನೀವು ಅಬ್ಜೆಕ್ಟಿವ್ ಟೈಪ್ ಬಿಡಿ, ಅಬ್ಜೆಕ್ಟಿವ್ ಟೈಪಿನ ಹಿಂದೆ ಇದ್ದ ಒಂದು ಕಾಲದ ಬಗ್ಗೆನೂ ಮಾತಾಡ್ತಿದ್ದೀವಿ. ಈ ಕಥೆಯ ಈ ಕವನದ ವಸ್ತುವೇನು, ಇದನ್ನು ಬರೆದಂತಹ ಕವಿ ಯಾರು, ಭಾವಾರ್ಥ ಹೇಳಿ, ಇದನ್ನು ಸಂಗ್ರಹ ಮಾಡಿ ವಿವರಿಸಿ. ಸೊ ಹುಡುಗನಿಗೆ ನಿಜವಾದ ಜ್ಞಾನ, ಹಲವು ಜ್ಞಾನಗಳ ನೆಲೆಯಿಂದ ಇದನ್ನು ಅರಿಯೋದು ಹೇಗೆ. ದೇವನೂರು ಒಂದು ಲೇಖನ ಬರೆದಿದ್ರು. ಆ್ಯಕ್ಚುಲಿ ನಾವು ಈ ಹಸುವಿಂದೊಂದು ಗೋವಿನ ಹಾಡಿದೆ, ಗೋವಿನ ಹಾಡು ಟೆಕ್ಸ್ಟ್ ಕೊಟ್ಟು ಅದಕ್ಕೆ ಬೇರೆ ಬೇರೆ ರೀತಿಯ ಇಂಟರ್ಪ್ರಿಟೇಷನ್ ನಮಗೆ 80ರ ದಶಕಕ್ಕೆ ಬಂದುವಲ್ಲ. ಅದು ಗೋವಿನ ಹಾಡು ಏನು ತ್ಯಾಗದ ಕತೆ ಅಂತ ಹೇಳಿ ಜೇಮಸಿ ಮಾತಾಡ್ತಾ ಇದ್ದಾಗ, ಹಂಗಲ್ಲ ಅದು, ನೀವು ಯಾವುದು ನಿಯತವಾದಂಥ ಪ್ರಕೃತಿಯ ನಿಯಮವೋ ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಿದ್ದೀರಿ ಅಂತ ಹೇಳುವ ದೇವನೂರು ಮಹಾದೇವನ ಒಂದು ಇಂಟರ್ಪ್ರಿಟೇಷನ್. ಸೊ ಇವುಗಳನ್ನು ನಾವು ಪ್ರಿಟೆಕ್ಸ್ಟ್ ಆಗಿ ಇಟ್ಟಾಗ ಹುಡುಗರು ಏನು ಮಾಡೋರು, ಮನೇಲಿ ಓದ್ಕೊಂಡ್ಬರೋರು ಒಂದು ಹೊಸ. ಈ ಟೀಚರ್ಸ್ಗೆ ಒಂದು ದೊಡ್ಡ ಪೀಕಾಟ ಶುರು ಆಗುತ್ತೆ. ಯಾವಾಗ ಮೊದಲು ಅವರು ಪವರ್ ಸ್ಟ್ರಕ್ಚರ್ ಆಗಿದ್ರು, ದೇ ಬಿಕೇಮ್ ಹಂಟೆಡ್. ಆ್ಯಕ್ಚುಲಿ ಹುಡುಗರು ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿದ್ರು, ಇಲ್ಲಿ ಹಿಂಗಿದೆ ಇಲ್ಲ ಯಾಕೆ, ನೀವು ಇದನ್ನು ಹಿಂಗೆ ಹೇಳ್ತಿದ್ರಲ್ಲ ಯಾಕೆ. ಹಿಂಗೊಂದು ವಾಗ್ವಾದ ಸೃಷ್ಟಿಯಾಯಿತು. ವಾಗ್ವಾದ ಸೃಷ್ಟಿಯಾದಾಗ ನೀವು ನಂಬ್ತಿರಲ್ವ, ಕೃಷ್ಣಯ್ಯ ಶೆಟ್ಟಿ ಅಂತ ಒಬ್ಬನು ಅವಿನ್ ರೋಡ್ನಲ್ಲಿ ಗೈಡ್ ಮಾಡೋನು ಒಬ್ಬನಿದ್ದ. ಅವನು ಫೋನ್ ಹೊಡೆದ, ಸರ್ ಈ ಪುಸ್ತಕಗಳಿಗೆ ಗೈಡ್ ಮಾಡೋಕ್ಕಾಗ್ತಿಲ್ಲ, ಇದು ಏನು ಪುಸ್ತಕ ಮಾಡಿದ್ದೀರಿ ನೀವು, ಹುಡುಗರಿಗೆ ಎಷ್ಟು ಅಡ್ಡಿ ಮಾಡ್ತಾ ಇದ್ದೀರಿ ನೀವು ಅಂತ ಒಂದು ಮಾತು. ಗೈಡ್ ಮಾಡೋಕ್ಕೆ ಆಗ್ತಿಲ್ಲ ಇದನ್ನ.
ಟೀಚರ್ಸ್ಗೂ ಗೊಂದಲ ಆಯಿತು. ಟೀಚರ್ಸ್ ಪಾಠ ಮಾಡೋರು ಗೈಡ್ ಬೇಕಾಗಿತ್ತು, ಯಾಕಂದ್ರೆ ಅವರು ಟೀಚರ್ಸ್ಗೂ ಗೊಂದಲ, ಆ ಕೃಷ್ಣೇಶ್ ಶೆಟ್ಟಿಗೂ ಗೊಂದಲ, ಆದರೆ ಹುಡುಗರಿಗೆ ಮಾತ್ರ ಆನಂದ ಆಗಿತ್ತು. ಆ ರೀತಿಯ ಟೆಕ್ಸ್ಟ್ ಬುಕ್ಕು ನಿಜವಾಗಲೂ ನಡೆದಿದ್ದು ನಾನು ಹೆಡ್ ಆಗಿದ್ದ 3 ವರ್ಷ. ಅಂದರೆ ಒಂದು ಟೆಕ್ಸ್ಟ್ ಬುಕ್ ಅನ್ನೋದು 3 ವರ್ಷ ಇರುತ್ತೆ. 3 ವರ್ಷ ಆದಮೇಲೆ ಇನ್ನೊಬ್ಬ ಹೆಡ್ ಬರ್ತಾನೆ. ಅವನು ಅದೃಷ್ಟವಶಾತ್ ಈ ಥರದೊಂದು ಮಾದರಿಯ ಓದಬೇಕು ಅಂತ ಮುಂದುವರಿಸಿದ್ರೆ ಅದು ಹುಡುಗರ ಪುಣ್ಯ. ಹೇಳ್ತೀನಿ, 3 ವರ್ಷ ಆದಮೇಲೆ ಆ ರೀತಿಯ ಮಾದರಿಯ ವಾಗ್ವಾದದ ಸಂವಾದದ ಟೆಕ್ಸ್ಟ್ ಬುಕ್ಗಳು ನಿಂತು. ಸೊ ಇದು ನಮ್ಮ ಓದಿನ ನೀತಿ. ಇನ್ನು ಇನ್ನೊಂದು ಪ್ರಾಬ್ಲಮ್ ಹೇಳ್ತೀನಿ ಓದಿನ ರೀತಿಗೆ. ನಮ್ಮ ಯಂಗರ್ ಜನ್ರೇಷನ್ನ ಪ್ರಾಬ್ಲಮ್ಸ್ ನಾನು ಹೇಳ್ತಾ ಇದ್ದೀನಿ ಮುಂದೆ. ನಮ್ಮ ಪ್ರಾಬ್ಲಮ್ ಹೆಂಗಿದೆ ಅಂದರೆ ನಾವಿನ್ನೂ ಉತ್ಸಾಹಿಗಳಾಗಿದ್ದೀವಿ. ಹುಡುಗರಿಗೊಂದು ನಿರಂಜನ ಕತೆ ಓದಿಸ್ಬೇಕು, ಹುಡುಗರು ಬಡ್ತನದೊಂದು ಕತೆ ಹೇಳಬೇಕು, ಇಷ್ಟು ಉತ್ಸಾಹದಿಂದ ನಾವು ಮಾತಾಡ್ತೀವಿ, ಎಲ್ಲ ಸರಿನೇ. ಬಟ್ ಹುಡುಗರ ಆಲೋಚನಾ ವಿಧಾನ ಎಷ್ಟು ಕ್ರಾಂತಿಕಾರಕವಾಗಿ ಚೇಂಜ್ ಆಗ್ತದೆ ಅಂತಂದರೆ, ಅವ್ರು ಯಾರಿಗೂ ಕೂಡ ಈ ರೀತಿಯ ಸೋಷಿಯಲಿ ರೆಲೆವೆಂಟ್ ಆದಂಥ ಒಂದು ಮಾನವೀಯ ಸುಖ ದುಃಖಗಳನ್ನು ಹೇಳುವಂಥ ಕಲ್ಪನೆಯ ಭಾಗವಾದಂಥ ಒಂದು ಕೃತಿಯನ್ನು ಓದುವಂಥ ಯಾವ ರೀತಿಯ ಉತ್ಸಾಹನೂ ಇಲ್ಲ. ಇದು ಲಿಟ್ರೇಚರ್ಗೆ ಸಂಬಂಧಪಟ್ಟಂಥ ಕತೆ. ಆದರೆ ಸೋಷಿಯಲ್ ಸೈನ್ಸಿಗೆ ಬರೋಣ. ಬಿಳಿಮಲೆಗೆ ಚೆನ್ನಾಗಿ ಗೊತ್ತಿಲ್ಲ ನನಗೆ, JNU ಹೆಂಗೆ ಗೊತ್ತಿಲ್ಲ ನನಗೆ. ಆದರೆ ನಮ್ಮ ಈ ಟ್ರೆಡಿಷನಲ್ ಯೂನಿವರ್ಸಿಟಿಯ ಸಂದರ್ಭದಲ್ಲಿ ಸೋಷಿಯಲ್ ಸೈನ್ಸ್ನ ಟೆಕ್ಸ್ಟ್ ಬುಕ್ಗಳಲ್ಲಿ ನೀವು ನಮ್ಮ ಪ್ರದೇಶದ, ನಮ್ಮ ಕಾಲದ, ನಮ್ಮ ಇತಿಹಾಸದ, ಯಾವುದನ್ನು ನಾವು ದೇಶೀಯ ಅಂತ ದೊಡ್ಡದಾಗಿ ಮಾತಾಡ್ತೀವಲ್ಲ ನಮ್ಮ ನಡುವೆ, ಆ ದೇಶೀಯ ಸಮುದಾಯದ, ಅದರ ಆರ್ಥಿಕ ವ್ಯವಸ್ಥೆಯ, ಅದಕ್ಕಿರುವಂಥ ರಾಜಕೀಯ ಪ್ರಜ್ಞೆಯ ಸ್ವರೂಪವನ್ನು ಅರಿಯೋದಕ್ಕೆ ಏನಾದರೂ ಒಂದು ಪಠ್ಯ ಇದೆಯಾ ನಿಮ್ಮಲ್ಲಿ? ಪಠ್ಯಕ್ರಮ ಮಾಡಿದ್ದೀರಾ? ಪಠ್ಯಕ್ರಮ ಮಾಡಿದ್ದೀರಾ? ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ, ಸೋಷಿಯಾಲಜಿಗೆ ಸಂಬಂಧಪಟ್ಟಂಗೆ, ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ನೀವು ಯಾವುದೇ ರೀತಿಯ ಪಠ್ಯಕ್ರಮ ಇಲ್ಲ. ನಾವು ಗಲಾಟೆ ಮಾಡಿದ್ಮೇಲೆ ಇಂಗ್ಲೀಷ್ MA ಓದೋ ಹುಡುಗರಿಗೆ ದೇವನೂರನ ಕತೆ ಇಡಬೇಕು ಅಂತ ಮಾಡಿದ್ರು. ದೇವನೂರನ ಕತೆ ಇಟ್ಟರು. ಅಲ್ಲಿ ದಲಿತ ಅನ್ನೋ ಪದ ಬಂತು. ದಲಿತ ಅನ್ನೋ ಪದ ಪಾಪ ವನಮಾಲ ಪಾಠ ಮಾಡೋಕ್ಕೆ ಹೋಗಿ ದಲಿತ ಅಂತ ಹೇಳುವಾಗ ಎಷ್ಟು ರೀತಿಯ ವಿಚಿತ್ರವಂಥ ರಾಜಕೀಯ ನಮ್ಮ ಯೂನಿವರ್ಸಿಟಿಲಿ ಇತ್ತು ಅಂತಂದರೆ, ಪಾಪ ಆ ಟೀಚರು ವನಮಾಲ ಅವರಾಗಿಯೇ ಮೇಲೆ ಬಿದ್ದು ಒಂದು ಟೆಕ್ಸ್ಟು ನಾವು ಈ ಥರದ್ದು ಇಡಬೇಕು, ಪವರ್ಟಿಗೆ ಸಂಬಂಧಪಟ್ಟಂಗೆ, ದಲಿತ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಮಕ್ಕಳು ಓದಬೇಕು. ಅದು ಇಂಗ್ಲೀಷ್ ಓದೋ ಮಕ್ಕಳು ಓದಬೇಕಲ್ಲ. ಎಲ್ಲರೂ ಏಲಿಯನ್ ಆದಂಥ ಲಿಟ್ರೇಚರ್ ವರ್ಡ್ಸ್ ಓದ್ತಿರ್ತಾರೆ, ಇನ್ನೇನು ಓದ್ತಾರೆ, ನಮ್ಮ ಟೆಕ್ಸ್ಟ್ ಓದಬೇಕಲ್ಲ ಹೇಳಿ ಇಷ್ಟು ಉತ್ಸಾಹದಿಂದ ರಾಮದಾಸ್ ಮತ್ತು ವನಮಾಲ ಮಾಡಿದ ಟೆಕ್ಸ್ಟು ಒಂದು ವರ್ಷದ ಮೊದಲನೇ ವರ್ಷದಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡೋಕ್ಕೆ ಮುಂಚೆನೇ ಶಿ ವಾಸ್ ಹಂಟೆಡ್. ಅವ್ರನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಹೋದಂಥ ಒಬ್ಬ ಮಗು, ಅದು ನಲ್ಲೂರು ಪ್ರಸಾದ್ ಅಂತ ನೀವು ಕೇಳಿರ್ಬೇಕು, ನಮ್ಮ ಪರಿಷತ್ತಿನ ಅಧ್ಯಕ್ಷ ಆಗಿ. ನಲ್ಲೂರು ಪ್ರಸಾದನ ಮಗಳಿಗೆ ಹೊಟ್ಟೆಗೆ ಇಟ್ಬಿತ್ತು, ಒದ್ರು ಹೊಟ್ಟೆಗೆ. ಆಮೇಲೆ ಇಬ್ಬರು ಕೂಡ ವನಮಾಲ ಮತ್ತು ರಾಮದಾಸ್ ಯೂನಿವರ್ಸಿಟಿ ಬಿಟ್ಟು ಹೋದರು. ಕೋರ್ಟಿಗೆ ಹಾಕಿದ್ರು ಕೇಸ್ನ. ಕೋರ್ಟಿಗೆ ಆ ಯಾರು ಹುಡುಗರನ್ನ ಒದ್ದಿದ್ರು ಕೋರ್ಟಿಗೆ ಹಾಕಿದ್ರು. ಕೋರ್ಟ್ಗೆ ಹಾಕಿದ್ಮೇಲೆ ಕೋರ್ಟಲ್ಲಿ ನಡೀತದು. ಅಷ್ಟೊತ್ತಿಗೆ ಬಿಟ್ಟು ವನಮಾಲ ಅಜೀಂ ಪ್ರೇಮ್ಜಿ ಸೇರಿದ್ರು. ಆಮೇಲೆ ಅದನ್ನು ಬಿಟ್ಟು ಈಗ ಶಿ ಸಫರ್ಡ್ ಎ ಲಾಟ್. ಶಿ ಲಾಸ್ಟ್ ಹರ್ ಹಸ್ಬೆಂಡ್. ಏನೋ ಪಜಿತೆ ಆಗೋಯ್ತು ಅವ್ರ ಫ್ಯಾಮಿಲಿ. ಅದೆಲ್ಲ ಬಿಡೋಣ, ವ್ಯಕ್ತಿ ಪಕ್ಕಕ್ಕೆ ಬಿಡೋಣ. ಆದರೆ ಯಾವುದನ್ನು ನಾವು ಒಂದು ಆಶೆಯಿಂದ ಹೊರಡ್ತೀವಿ, ಆ ಆಶೆ ನಮಗೆ ತಿರುಮುರುವಾದಾಗ ಯಾವ ರೀತಿ ಬೇಕಂತ ಕಟ್ಕಾಣ. ಒಂದು ವಿಚಿತ್ರವಂತ ನಿರಾಶಾದಾಯಕ ಸ್ಥಿತಿಯನ್ನು ನಾನು ಅನುಭವಿಸಿದ್ದೀನಿ, ಅವರು ಅನುಭವಿಸ್ತಾ ಇದ್ದೀನಿ. ನಾನೊಬ್ಬ ಸೋಷಿಯಲ್ ಸೈನ್ಸ್ ಮೇಸ್ಟ್ ಕೇಳಿದೆ, ಸರ್ ನೀವು ಸೋಷಿಯಲ್ ಸೈನ್ಸ್ ಪಾಠ ಮಾಡ್ತೀರಲ್ಲ, ನಮ್ಮಲ್ಲಿ ಸಾಮಾಜಿಕವಾಗಿ ಅನೇಕ ರೀತಿಯ ಹಿಂದುಳಿದ ವರ್ಗಗಳಿದ್ದಾವೆ, ವಿಭಿನ್ನವಾದಂಥ ಟ್ರೈಬಲ್ ಬುಡಕಟ್ಟುಗಳಿದ್ದಾವೆ, ಅವುಗಳದೇ ಆದಂಥ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳೇನು, ಸಾಮಾಜಿಕವಾಗಿ ಎಷ್ಟು ಹಿಂದಿದ್ದಾರೆ, ಎಷ್ಟು ಮುಂದಿದ್ದಾರೆ ಅವರು, ಅಂಕಿಅಂಶಗಳು ಬೇಕು. ಇಂಥವುಗಳನ್ನ ಇಟ್ಕೊಂಡು ನೀವು ಒಂದು ಆ ರೀತಿಯ ಟೆಕ್ಸ್ಟ್ನ ನೀವು ಹುಡುಗರಿಗೆ ಇಡೋದಾದರೆ ಇದು ಬರೀ ಟೆಕ್ಸ್ಟ್ ಆಗೋದಿಲ್ಲ, ಇದೊಂದು ಅರಿವಾಗ್ತದೆ. ನಮ್ಮದೇ ವಲಯದ ಭಾಳ ಮುಖ್ಯವಾದಂಥ ಸಮಸ್ಯೆಯನ್ನು ತಿಳ್ಕೊಳ್ಳುವಂಥ ಅರಿವಾಗ್ತದೆ ಅಂತ ಕೇಳಿದ್ರೆ
ಹೀಗಾಗಿ ಒಂದು ಹೊಸ ಥಿಯರಿ ಇಟ್ ಕ್ರಿಯೇಟ್ಸ್ ಎ ನ್ಯೂ ಥಿಯರಿ ವಿಚ್ ಆರ್ ನಾಟ್ ಎನ್ ಅಬ್ಸ್ಟ್ರಾಕ್ಟ್ ಥಿಯರಿ ಬಟ್ ವಿಚ್ ಆರ್ ಅಪ್ಲಿಕೇಬಲ್ ಟು ದ ಪ್ರಾಬ್ಲಮ್ಸ್ ಆಫ್ ಅವರ್ ಸೊಸೈಟಿ. ಹೇಳಿದ್ರೆ ಪ್ರೊಫೆಸರ್ ಏನಂದ್ರು ಅಂತಂದರೆ, ಯಾವುದೇ ಥಿಯರಿಗಳು, ಸೋಷಿಯಲ್ ಥಿಯರಿಗಳು ಈ ಯುರೋಪಿಯನ್ ಮಾಡೆಲ್ನ ಬಿಟ್ಟು ಬೇರೆ ಇರೋಕ್ಕೆ ಸಾಧ್ಯ ಇಲ್ಲ. ಯುರೋಪಿಯನ್ ಮಾಡೆಲ್ ಥಿಯರಿಗಳನ್ನ ಓದಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಇದೇ ಮಾತನ್ನು ಹೇಳಿದರೆ ನಾನಿಂದ ರೊಮ್ಯಾಂಟಿಕ್ ಮಾಡ್ತಾ ಇಲ್ಲ, ರೊಮ್ಯಾಂಟಿಸೈಸ್ ಮಾಡ್ತಾ ಇಲ್ಲ, ಇದೇ ಮಾತನ್ನು ಹೇಳಿದೆ. ಇಲ್ಲ, ಹಂಗಲ್ಲ ಸರ್, ನೀವು ನಮ್ಮ ನಡುವಿನ ಬದುಕಿನ ಸಂಕಷ್ಟಗಳನ್ನ ತಿಳ್ಕೊಳ್ದೆ ನೀವೇನು ಸಮಾಜಶಾಸ್ತ್ರ ಪಾಠ ಮಾಡ್ತೀರಿ ನೀವು? ಇಟ್ಸ್ ಎ ಡಿಸಿಪ್ಲಿನ್, ಇಟ್ಸ್ ಎ ಯೂನಿವರ್ಸಲ್ ಡಿಸಿಪ್ಲಿನ್ ಅನ್ನೋ ಮಾತಾಡ. ಆಮೇಲೆ ಅವ್ರ ಜೊತೆಗೆ ಮಾತಾಡಬೇಕು ಅಂತ ಅನಿಸ್ತಿಲ್ಲ. ಚರಿತ್ರೆಯಲ್ಲಿ ಹಿಂಗಾಗಿದೆ. ರಾಜಕೀಯ ಶಾಸ್ತ್ರದಲ್ಲಿ ಕರ್ನಾಟಕದ ರಾಜಕೀಯ ಪ್ರಜ್ಞೆ ಅನ್ನೋದು ಏನಾದರೂ ಇದೆಯೇ ಅನ್ನೋ ಪ್ರಶ್ನೆಯನ್ನು ಯಾರು ಇದುವರೆಗೂ ಕೇಳ್ಕೊಂಡಿದ್ದಾರೆ? ನೀವು ಕಾರ್ನಾಡ್ ಸದಾಶಿವರಾಯರ ಬಗ್ಗೆ ಹೇಳಿದ್ರಿ. ಕಾರ್ನಾಡ್ ಸದಾಶಿವರಾಯರು ಈ ಕರ್ನಾಟಕದ ಸಂದರ್ಭದಲ್ಲಿ ಕರ್ನಾಟಕದ ರಾಜಕೀಯ ಪ್ರಜ್ಞೆಗೆ ಏನಾದರೂ ಹೊಸ ರೀತಿಯ ಆಲೋಚನೆಗಳು ಕೊಟ್ಟರೆ, ಚಿಂತನೆ ನಮ್ಮಲ್ಲಿ ಇಲ್ಲ. ಆಲೂರು ವೆಂಕಟರಾಯರು ಏನೋ ಇರಲಿ ಬಟ್ ಅವರು ಚರ್ಚೆ ಮಾಡುವಾಗ ಅವರು ನ್ಯಾಷನಲಿಸಮ್ ಬಗ್ಗೆ ಎತ್ತಿದ ಚರ್ಚೆ ಆ ಕಾಲದಲ್ಲಿ ಆಲೂರು ವೆಂಕಟರಾಯರು ನೀವು ಓದಬೇಕಾದ್ರೆ ಆಲೂರು ವೆಂಕಟರಾಯರು ಎತ್ತಿದ ಚರ್ಚೆ ಭಾಳ ಮುಖ್ಯವಾಗಿ ಒಂದು ಸಬ್ ನ್ಯಾಷನಲಿಸಮ್ನ ಪ್ರಾಮುಖ್ಯತೆ ಎಷ್ಟು ದೊಡ್ಡದು ಅನ್ನೋ ಮಾತನ್ನು ಮಾಡ್ತಾರೆ ನ್ಯಾಷನಲಿಸಮ್ ಜೊತೆ. ಆಲೂರು ವೆಂಕಟರಾಯರು ಹಾಗಾದರೆ ಕರ್ನಾಟಕದ ರಾಜಕೀಯ ಪ್ರಜ್ಞೆಯಲ್ಲಿ ಇಂಥ ಅನೇಕರು, DVG ಫಾರ್ ಎಕ್ಸಾಂಪಲ್, DV ಗುಂಡಪ್ಪನವರು ಪ್ರಜಾಪ್ರಭುತ್ವದ ಬಗ್ಗೆ ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ಬಹಳ ದೊಡ್ಡ ಮಾತನ್ನು ಆಡಿದಂಥ DVG ಅವರ ಮಾತುಗಳನ್ನು ನಾವು ರಾಜಕೀಯ ಚರಿತ್ರೆ ಪಠ್ಯವಾಗಿ ಎಲ್ಲೂ ಇಟ್ಟಿಲ್ಲ. ಅಂದರೆ ಯಾರ್ಯಾರಿದ್ರು, ಈಗ ಉದಾಹರಣೆಗೆ ಅವ್ರನ್ನ ಬೇಡಣಪ್ಪ, ನಮ್ಮಲ್ಲಿ ಬಹಳ ದೊಡ್ಡ ಕ್ರಿಯೇಟಿವ್ ರೈಟರ್ಸ್ ಕುವೆಂಪು ಅಂತವರು, ದೊಡ್ಡ ರಾಜಕೀಯ ಪ್ರಜ್ಞೆ ಇದ್ದಂಥವ್ರು, ಮೆಟಫಾರಿಕಲ್ ಮಾತಾಡ್ತಾರೆ. ಇಂಥ ಬಹುದೊಡ್ಡ ರೈಟರ್ಸ್ ಏನಿದ್ದಾರೆ ಕನ್ನಡದ ಬರಹಗಾರರು, ಅವರು ಎತ್ತುವ ಮುಖ್ಯವಾದಂಥ ಪ್ರಶ್ನೆಗಳೇನಿದ್ವು, ರಾಜಕೀಯವಂತ, ಸಾಮಾಜಿಕವಂತ ಪ್ರಶ್ನೆ, ಅಂಥ ಪ್ರಶ್ನೆಗಳನ್ನ ನಮ್ಮ ಸೋಷಿಯಲ್ ಸೈನ್ಸ್ ಯಾಕೆ ಓದಲ್ಲ? ಅಂದರೆ ಎಷ್ಟು ಎಲಿವೇಟ್ ಆಗಿದ್ದೇವೆ ನಾವು ನಮ್ಮ ಬದುಕಿಗೆ ಅನ್ನೋದನ್ನ ಇದು ಸೂಚಿಸ್ತಾ ಇದೆ ಅನಿಸ್ತಿದೆ. ಇದೊಂದು ಪ್ಯಾಥೆಟಿಕ್ ಚಿತ್ರ ನಾನು ಕೊಡ್ತಾ ಇರೋದು. ಆಶಾದಾಯಕವಾದಂಥ ಚಿತ್ರ ಏನಿದೆ ನಂಗೆ ಗೊತ್ತಿಲ್ಲ ವಾಸ್ತವವಾಗಿ. ಅವರು ಒಂದು ಕಡೆ ಹೇಳ್ತಾರೆ, ಅಲ್ಲಮ್ಮ ಅದನ್ನು ಭಾಳ ದೊಡ್ಡ ಪ್ರಸಿದ್ಧ ವಚನ ಏನಲ್ಲ, ಅದು ಸೂಕ್ಷ್ಮವಾಗಿ ಓದಿದ್ರೆ ಒಂದೊಂದು ವಚನ ಓದಿದ್ರೆ ಗೊತ್ತಾಗ್ತದೆ. ಆ ಒಂದು ವಚನ ಇದೆ, ಅದು ಅವರು ಒಂದು ಕಡೆ ಹೇಳ್ತಾರೆ, ಜ್ಞಾನ ಸಾಧಕರೆಲ್ಲ ಕಳವಳಿಸಿ ಹೋದರು. ಅಂದರೆ ಅಹಂಕಾರದಿಂದ ನಂದೇ ಜ್ಞಾನ ಅಂತ ಹೇಳಿದಂಥವ್ರು ಅವರೆಲ್ಲ ಚರಿತ್ರೆಯಲ್ಲಿ ಕಳವಳಿಸಿ ಹೋಗ್ಬಿಟ್ರು ಅಂತ ಹೇಳುವ ಮಾತಂದಿದೆ. ಬಟ್ ಜ್ಞಾನದ ಬಗ್ಗೆ ಒಂದು ಪಾಸಿಟಿವ್ ಆದಂಥ ಆಸ್ಪೆಕ್ಟ್ ಇದೆ, ಡಿಫ್ರೆಂಟ್ ಟೈಪ್ ಆಫ್ ಜ್ಞಾನ. ಯಾವುದು ಅಂತ ಹೇಳುವಾಗ ಅವ್ರು ಹೇಳ್ತಾರೆ, ಅದನ್ನು ಅಂದರೆ ಒಂದು ನಿಮಿಷ, ಈ ಮಾಡರ್ನ್ ಟೆಕ್ನಾಲಜಿ ಸ್ವಲ್ಪ ಇಲ್ಲ, ಯಾವುದೋ ಏನೋ ಇಲ್ಲ. ಕ್ರಿಯೆ ಏನೆಂದರಿಯರು, ಕ್ರಿಯೆಯ ಅರಕೆ ಏನೆಂದರಿಯರು, ಇದು ನೋಡ್ತಾ ಇಲ್ಲ. ವಾಯುವಿನಲ್ಲಿ ಬಳಲು ಇಂತಹವರನ್ನು ಜ್ಞಾನಿಗಳನ್ನು ಎಂತೆಂದು. ಇದು ಮಧ್ಯಕಾಲೀನ ಕನ್ನಡದಿಂದ ಸ್ವಲ್ಪ ನಿಮಗೆ ಅಬ್ಸ್ಟ್ರಾಕ್ಟ್ ಅನ್ನಿಸ್ತದೆ, ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಇಂಗ್ಲೀಷ್ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ಬೋದು. ದಿ ಡೋಂಟ್ ನೋ ವಾಟ್ ಈಸ್ ವರ್ಕ್. ಕೆಲಸ ಅಂದ್ರೆ ಏನೂ ಗೊತ್ತಿಲ್ಲ ಅವರಿಗೆ. ಹಿಂಗೆ ಕೆಲಸ ಮಾಡ್ತಾ ಇದ್ದವನು ಗೊತ್ತಿರ್ತದೆ ಆ ಕೆಲಸದಲ್ಲಿ ಏನು ಕೊರತೆ ಇದೆ ಅಂತ. ಕ್ರಿಯೆಯ ಕೊರತೆ ಏನು ಎಂದು ಗೊತ್ತಿಲ್ಲ ಅವ್ರಿಗೆ. ಎರಡನೇ ಸಾಲು, ವಾಯುವಿನಲ್ಲಿ ಬಳಲು. ವಾಯು ಅಂದರೆ ಸ್ವಾರ್ಥ, ತಮ್ಮ ಸ್ವಾರ್ಥದಲ್ಲೇ ಬಳಲುತ್ತಿರುವ ಒಂದು ಜ್ಞಾನಿಗಳು. ಇವರನ್ನ ಜ್ಞಾನಿಗಳು ಅಂತ ಏನಕ್ಕೆ ಹೆಂಗೆ ಇರ್ತದೆ ಅಂದರೆ, ಇದು 12ನೇ ಶತಮಾನದಾದರೂ ಕೂಡ ನಮ್ಮ ನಡುವೆ ಬಹುಶಃ ಬಹಳ ಸೂಕ್ಷ್ಮವಾಗಿ ನಾವು ಓದಬೇಕಾದಂತಹ ಒಂದು ವಿನ್ಯಾಸ ಇದೆ. ಅಂದರೆ ಈ ಬದುಕಿನ ಜೊತೆಗೆ ತೊಡಗಿಕೊಂಡ ಒಂದು ಸಮುದಾಯ ಸಣ್ಣದಾಗಿದೆ ನಡುವೆ. ಇಷ್ಟೆಲ್ಲದರ ನಡುವೆ ಬಂಡವಾಳಶಾಹಿಗಳಿದ್ದಾರೆ, ಮಲ್ಟಿನ್ಯಾಷನಲ್ಸ್ ಇದ್ದಾರೆ, ಒಂದು ದೊಡ್ಡ ಪವರ್ ಸ್ಟ್ರಕ್ಚರ್ ಇದೆ. ಆದರೆ ಇದೆಲ್ಲದರ ನಡುವೆ ಸಣ್ಣ ಏನಂತೀವಿ ಇದನ್ನ ಜರಿಯಾಗಿ ಈ ಸಮಾನಾಂತರವಾದಂಥ ಪ್ರೊಡಕ್ಟಿವ್ ಎಲಿಮೆಂಟ್ ಒಂದನ್ನು ರೂಪುಗೊಳಿಸುವ ಸಣ್ಣ ಸಣ್ಣ
ಭೂಮಿ ಜೊತೆಗೆ ತೊಡಗಿಕೊಂಡ ಸಮುದಾಯಗಳು ಇದ್ದಾವೆ, ಹುಟ್ಟುತ್ತಾ ಇದ್ದಾವೆ. ಅವು ಮಾಡ್ತಿರುವಂಥ ಕೆಲಸ ಏನು ಅಂತ ಓದುವ ಕೆಲಸ ನಮ್ದಾಗಬೇಕಾಗಿದೆ ಅಂತ ಒಂದು. ನಾನು ಇತ್ತೀಚೆಗೆ ನೋಡ್ತಾ ಇದ್ದೆ, ಇಲ್ಲಿ ನಮ್ಮ ಆಂಧ್ರ ಪ್ರದೇಶ ಸರ್ಕಾರ ಯಾವುದೋ ಒಂದು ಹಳ್ಳಿಗಳಲ್ಲಿ ಪೂರ್ತಿ ಅದನ್ನು ಕನ್ನಡ ಮೀಡಿಯಂ ತೆಲುಗು ಮೀಡಿಯಂ ಮಾಡಬೇಕು ಅಂಥೇಳಿ ಅಲ್ಲಿಯ ಹೆಣ್ಮಕ್ಳು, ಟ್ರೈಬಲ್ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು, ಬುಡಕಟ್ಟು ಹೆಣ್ಮಕ್ಳು ತೆಲುಗು ಮಾಧ್ಯಮದಲ್ಲಿ ಓದಲಿಕ್ಕೆ ಹಚ್ಚಿದಂಥ ಒಂದು ಪ್ರಯೋಗ ನಡೀತಾ ಇದೆ ಈಗ. ಅದನ್ನು ಮಾತಾಡಿದ್ರು. ಆ ಹುಡುಗರು ಮತ್ತು ಹುಡುಗಿಯರು ಎಷ್ಟು ಬ್ರಿಲಿಯಂಟ್ ಆಗಿದ್ದಾರೆ ಅಂತಂದರೆ, ಮಾತೃಭಾಷೆಯಲ್ಲಿ ಕಲಿಯುವ ಮಕ್ಕಳು ಅವರಿಗೆ ಜ್ಞಾನ ಹೆಚ್ಚು ಬೆಳೆಯೋದಿಲ್ಲ, ಇಂಗ್ಲೀಷ್ನಲ್ಲಿ ಓದಿದ್ರೆ ಮಾತ್ರ ಜ್ಞಾನ ಹೆಚ್ಚಾಗುತ್ತೆ, ಒಂದು ರೀತಿಯ ಮಾಡರ್ನ್ ಜ್ಞಾನಕ್ಕೆ ಅವ್ರು ಬೀಳ್ತಾರೆ ಅಂತ ಹೇಳುವಂಥ ಭ್ರಮಾತ್ಮಕವಾದಂಥ ಒಂದು ಆಲೋಚನಾ ಕ್ರಮ ಏನಿದೆ, ಆ ಕ್ರಮ ಎಷ್ಟು ಭ್ರಮಾತ್ಮಕವಾದದ್ದು ಅನ್ನೋದನ್ನ ಅಲ್ಲಿ ಓದ್ತಿರುವ ಮಕ್ಕಳು ನೋಡಿ ಕಲಿಯೋದು. ಈಗಲೂ ನಮಗೆ ಗೊತ್ತಿದೆ, ಬಿಳಿಬೆಲೆಯವರೇ, ಈ ಹಳ್ಳಿಯಲ್ಲಿ ಓದ್ತಿರುವ ಗೌರ್ಮೆಂಟ್ ಶಾಲೆಯ ಮಕ್ಕಳೇನಿದ್ದಾವೆ, ಮಾತೃಭಾಷೆಯಲ್ಲಿ ಓದ್ತಿದ್ದಾವೆ, ಅವುಗಳು ಕಲಿಯುವಂತಹ ರೀತಿಯಲ್ಲಿರುವಂತಹ ಕ್ರಿಯೇಟಿವಿಟಿ, ಅದರ ಸೃಜನಶೀಲತೆ ಇಂಗ್ಲೀಷ್ ಓದ್ತಿರುವ ಮಕ್ಕಳಲ್ಲಿ ಇಲ್ಲ. ಬಹಳ ದೊಡ್ಡ ವೊಕ್ಯಾಬ್ಯುಲರಿ ಇರ್ತದೆ ಇವರಿಗೆ. ತಮ್ಮ ನೆಲ, ತಮ್ಮ ಕಾಲ, ತಮ್ಮ ದೇಶದ ಜೊತೆಗಿರುವಂತಹ ದೊಡ್ಡ ವೊಕ್ಯಾಬ್ಯುಲರಿ ಹೇಳಿದಾಗೆ ಎಷ್ಟು ದೊಡ್ಡದಾಗಿ ಬೆಳೀತೆ ಅಂತ. ನಾನು ಆ ಥರದ್ದು 2-3 ಹಳ್ಳಿಗೆ ಹೋಗಿದ್ದೀನಿ ಮತ್ತು ಅಲ್ಲಿಯ ಸ್ಕೂಲ್ಗಳಿಗೆ ಹೋಗಿದ್ದೀನಿ. ನೀವು ನಂಬ್ತಿರೋಲ್ಲ, ನನಗೆ ನನ್ನ ಬಾಲ್ಯದ ನೆನಪು ಬಂತು. ಆ ಹುಡುಗರನ್ನ ತರಕಾರಿ ಬೆಳೆಯಕ್ಕೆ ಹಚ್ಚಿದ್ರು. ಅಲ್ಲಿ ಸಣ್ಣದಾಗಿ ಒಳ್ಳೊಳ್ಳೆ ಬದನೆಕಾಯಿ, ಬೀನ್ಸು, ಬೆಳಗಾಮಿನ ಹತ್ರ ಒಂದು ಶಾಲೆ, ಅದು ಸರ್ಕಾರಿ ಶಾಲೆ, ಬೆಳೆದಿದ್ವು. ಆಮೇಲೆ ಊಟಕ್ಕೆ ಆ ಮಕ್ಕಳಿಗೆ ಅದೇ ತರಕಾರಿ ಮತ್ತು ಇದನ್ನು ಬಳಸಿ ನಾವು ಅದನ್ನೇ ಊಟ ಮಾಡಿದ್ವು. ಅಂದರೆ ಅವರಿಗೆ ಪ್ರಾಕ್ಟಿಕಲ್ ಆದಂಥ ಜ್ಞಾನವೂ ಹೌದು. ಆಮೇಲೆ ಕಲಿಸುವ ರೀತಿಯಲ್ಲಿ ಮಾತೃಭಾಷೆಯಲ್ಲಿ ಕಲಿಸೋದ್ರ ಮೂಲಕ ಅವರಿಗೆ ಆ ಜ್ಞಾನ ಎಷ್ಟು ಒಳಗೆ ಹೋಗ್ತಿತ್ತು ಅನ್ನೋದು ನನಗೆ ಗೊತ್ತಾಯ್ತು. ಹೀಗಾಗಿ ಅವರ ಬ್ರಿಲಿಯನ್ಸಿ ವಾಸ್ತವವಾಗಿ ಬಹಳ ಬೇರೆ ಥರದ ಕ್ರಿಯೇಟಿವ್ ಬ್ರಿಲಿಯನ್ಸಿ ಅದು. ಅಂದರೆ ನಮ್ಮ ನೆಲ, ನಮ್ಮ ಜಲ, ನಮ್ಮ ಆರ್ಥಿಕ ಸಂಕಷ್ಟಗಳು, ನಮ್ಮ ಸಮುದಾಯ, ಇದರ ಸಂಕಷ್ಟಗಳು ಗೊತ್ತಾದಾಗ ನಿಮಗೆ ಬದುಕು ಅನ್ನೋದ್ರೇನು ಅನ್ನೋದ್ರ ಕಲ್ಪನೆನೇ ಚೇಂಜ್ ಆಗ್ಬಿಡ್ತದೆ. ನೀವು ಖಾಸಗಿ ಶಾಲೆಗೆ ಓದ್ತಿರುವ ಮಕ್ಕಳಿಗೆ ನೀವು ಹೇಳಿದಾಗೆ ಪಿಜ್ಜಾ, ಶ್ರೀಮಂತಿಕೆ ನೋಡಿ. ಈಗ ಏರ್ಪೋರ್ಟ್ಗೆ ಹೋದ್ರೆ ನಿಮಗೆ 20ನೇ ಶತಮಾನದಲ್ಲಿ ನಾವು ಪುಸ್ತಕದ ಅಂಗಡಿಗಳಿಗೆ ಹೋದರೆ ನಿಮಗೆ ದಾಸ್ತೋವ್ಸ್ಕಿ ಓದೋಕ್ಕೆ ಸಿಕ್ತಿತ್ತು, ಟಾಲ್ಸ್ಟಾಯ್ ಸಿಕ್ತಿತ್ತು. ಈಗ ಹೋದರೆ ಹೌ ಟು ಬಿಕಮ್ ರಿಚ್ ಅಂತ ತಮಾಷೆ ಹೇಳ್ತಿಲ್ಲ. ನಮಗೆ ಯಾವುದೇ ಸಾಹಿತ್ಯ ಕೃತಿ ಸಿಗೋದಿಲ್ಲ, ಹೌ ಟು ಬಿಕಮ್ ರಿಚ್. ರಿಚ್ ಆದವರ ಬಯೋಗ್ರಫಿಗಳು ಸಿಗ್ತವೆ. ಅಂಬಾನಿ ಇರ್ಬೋದು, ಯಾರೇ ಇರ್ಬೋದು, ಅವರ ಬಯೋಗ್ರಫಿಗಳು ಓದ್ತೀವಿ. ಎಷ್ಟು ಕಷ್ಟ ಬಿದ್ದು ಬಂದು ಎಷ್ಟು ದೊಡ್ಡ ಶ್ರೀಮಂತರಾದರು, ಹೀಗೆ ಶ್ರೀಮಂತರಾಗುವುದು ಹೇಗೆ, ಇದು ಓದಿನ ಕ್ರಮ ಆಗುತ್ತಿರುವಂತಹ ಸಂದರ್ಭದಲ್ಲಿ ಒಂದು ಆಲ್ಟರ್ನೇಟಿವ್ ಪ್ರೊಸೆಸ್ಸನ್ನು ಮಾಡ್ತಿರುವಂಥ ಈ ಬಗೆಯ ಸಣ್ಣ ಜರಿಗಳನ್ನು ನಾವು ಓದುವ ಅವಶ್ಯಕತೆ ಇದೆಯೇ ಇಲ್ಲವೇ, ಈ ಪ್ರಶ್ನೆ ನಾವು ಕೇಳ್ಬೋದು. ಮನುಷ್ಯ ಕೊನೆಗೂ ಏನಾಗುತ್ತೆ, ಎಲ್ಲಿಗೆ ಹೋಗ್ಬೇಕು ಅಂತಂದ್ರೆ ತನ್ನ ಬದುಕು, ತನ್ನ ಸುತ್ತಮುತ್ತ ಎಷ್ಟು ಸುಖಮಯವಾಗಿರಬೇಕು, ತನ್ನ ಸುತ್ತಮುತ್ತ ಇರೋರು ಎಷ್ಟು ಆನಂದದಿಂದ ಇರಬೇಕು ಅಂತ ಕಲ್ಪಿಸ್ಕೊಳ್ಳೋದ್ರಲ್ಲೇ ಒಂದು ಆನಂದ ಇದೆ. ಅದರ ಆಚೆಗೆ ಬದುಕು ಅನ್ನೋದು ಹಾಗೆ ಅದು ಇಮ್ಯಾಜಿನೇಷನ್ ಅಷ್ಟೇ, ಅದೊಂದು ಭ್ರಮೆ ಅಷ್ಟೇ. ಏನನ್ನೋ ಬೆಳೆಸಿದ್ರೆ ಎಷ್ಟೋ ಸುಖ ಬರುತ್ತೆ ಅನ್ನೋದು ದೊಡ್ಡ ಭ್ರಮೆಯನ್ನು ತಿಳಿಯೋ ಮಟ್ಟಕ್ಕೆ ಬಂದಾಗ ಈಗಿನ ಹೊಸ ಶಿಕ್ಷಣ ವ್ಯವಸ್ಥೆಯಲ್ಲಿ ಅವನಾಗಲೇ ವಯಸ್ಸಾಗಿ ತಲೆ ನೆರೆತು ಬಸವಣ್ಣ ಹೇಳುವಾಗೆ ಮುಪ್ಪು ಬಂದು ಕಾಲೂರುವ ಮುನ್ನ ಅಂತ ಹೇಳ್ತಾನೆ, ಅದು ಕಾಲೂರು ಬಿಟ್ಟಿರ್ತಾನೆ, ಆ ಸ್ಥಿತಿ ಬಂದಿರ್ತದೆ. ಸೊ ಇದೊಂದು ನಾನು ಹೇಳ್ತಿರೋದು, ಇದು ಏನು ಪರಿಣಾಮ ಬೀರ್ತದೆ ಅಂತಂದರೆ, ಈಗ ಅದರ ಪ್ರಾರಂಭ ಶುರುವಾಗಿದೆ, ಅಥವಾ ಪ್ರಾರಂಭ ಶುರುವಾಗಿ ಬಹಳ ಕಾಲ ಆಗಿರಬೇಕು. ನನ್ನ ಪ್ರಕಾರ ಒಂದು 10-20 ವರ್ಷ ಆಗಿರಬೇಕು. ಕಂಪ್ಲೀಟ್ಲಿ ಹೊಸ ಸಮುದಾಯ, ಕಂಪ್ಲೀಟ್ಲಿ ಇಟ್ ಈಸ್ ಬಿಕಮಿಂಗ್ ಏಲಿಯನೇಟೆಡ್ ಸಬ್ಜೆಕ್ಟಿವಿಟಿ ಅಂತ ಏನು ಕರಿತೀವಿ, ಇಂಡಿವಿಜುವಲಿಸಮ್, ಏಲಿಯನೇಟೆಡ್ ಇಂಡಿವಿಜುವಲಿಸಮ್, ಪರಕೀಯನಾಗಿರುವಂತಹ ವ್ಯಕ್ತಿತ್ವವನ್ನು ಮಕ್ಕಳು ಸೃಷ್ಟಿ ಮಾಡ್ಕೋತಾ ಇದ್ದಾರೆ. ಕುಟುಂಬದ ವ್ಯವಸ್ಥೆಯಲ್ಲಿಯೂ ಕೂಡ ಪರಕೀಯತೆಯನ್ನು ಎಷ್ಟಾಗಿದೆ ಅಂತಂದರೆ, ಅಪ್ಪ, ಮಕ್ಕಳು, ಹೆಂಡತಿ,
ಮಾಡರ್ನ್ ಟೆಕ್ನಾಲಜಿ ಕಾರಣದಿಂದ ಪರಸ್ಪರ ಸಂವಾದ ಒಂದು ಬೆಳೆಸ್ತಾರೆ ಅಂತ ಅನ್ನಿಸಿದ ಹಾಗಿರುವಂಥ ಒಂದು ವಾತಾವರಣ. ಇದು ಒಂದು ಭಾಳ ಮುಖ್ಯವಂತ ಸಾಮಾಜಿಕ ವ್ಯವಸ್ಥೆ ಇದು ಕುಟುಂಬ. ಇಲ್ಲೇ ಈ ರೀತಿಯ ಪರಕೀಯತೆ ಶುರುವಾದರೆ ಇನ್ನು ಎಲ್ಲಿ ನೀವು ಸಂಬಂಧಗಳನ್ನ ಹುಟ್ಟಿಸ್ತೀರಿ? ಇದು ಒಂದು ದೊಡ್ಡ ಸಮಸ್ಯೆ. ಎಲ್ಲಿಂದ ಶುರು ಮಾಡ್ಬೇಕು ನಾವು? ಹಾಗಾದ್ರೆ ದೊಡ್ಡ ಸಮಸ್ಯೆ ಸರ್ ಇದು. ಇದನ್ನು ಕಿತ್ತಾಕ್ಬೇಕೆ ಇದನ್ನ ಎಷ್ಟರ ಮಟ್ಟಿಗೆ ಇದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದೆ ಅಂತಂದರೆ ಇಡೀ ನಮ್ಮ ಬದುಕು. ಹಣ ಕಟ್ಟಕ್ಕೆ ಬೇಕು, ಹಣ ಕಳ್ಸಕ್ಕೆ ಬೇಕು, ಎಲ್ಲೋ ಟ್ರಾವೆಲ್ ಮಾಡಿದ್ರೆ ಅದಕ್ಕೆ ಬೇಕು. ನೀವು ಮೊಬೈಲ್ ಕಳ್ಕೊಂಡ್ರಿ ಅಂತಂದ್ರೆ ನಿಮ್ ಬದುಕೇ ಇಲ್ಲ, ಆ ಸ್ಥಿತಿ ಬಂದು ಕುಂತಿದೀವಿ ನಾವು. ಹೋಯ್ತು ಕಥೆ ಅದು. ಆ ಸ್ಥಿತಿಗೆ ಬಂದು ಕುಂತಿರುವಾಗ ಇದನ್ನ ನಿವಾರಿಸೋದು ಹೇಗೆ? ನನಗೆ ಪ್ರಶ್ನೆಗಳಿದ್ದಾವೆ, ಆನ್ಸರು. ಈ ರೀತಿಯ ಏಕಾಂತದ ಸಬ್ಜೆಕ್ಟಿವಿಟಿ ಅಥವಾ ಇಂಡಿವಿಜುವಲಿಸಮ್ನ ಬೆಳೆಸ್ಕೊಳ್ಳುವಂಥ ಒಂದು ಕಲ್ಚರು ಡೆಮಾಕ್ರೆಟಿಕ್ ಆಗಿರೋದು. ಇದು ನಾವು ಪ್ರಜಾಪ್ರಭುತ್ವ ಅನ್ನೋದೆಲ್ಲ ನಾನು ಹೇಳ್ತಿರೋದು. ಅವರಿಗೆ ಇಡೀ ಸಮುದಾಯದ ಸಂವೇದನೆಗಳು ಗೊತ್ತಾಗಲ್ಲ, ಸಮುದಾಯದ ನೋವುಗಳು ಗೊತ್ತಾಗಲ್ಲ, ಬಡತನದ ನೋವು ಗೊತ್ತಾಗಲ್ಲ. ಬಿಕಾಸ್ ಹೈಲಿ ಇಂಡಿವಿಜುವಲಿಸ್ಟಿಕ್ ಆದಂಥ ವ್ಯಕ್ತಿಗೆ ಅವನು ಯಾಂತ್ರಿಕನಾಗ್ತಾನೆ ಹೊರತಾಗಿ ಅವನಿಗೆ ಮಾನವೀಯತೆ, ಮನುಷ್ಯತ್ವ ಅದು ಮುಂದಿನ ಹೆಜ್ಜೆ. ಮಾನವೀಯತೆ ಅನ್ನೋದು ಇಲ್ಲದಂತೆ ಆಗ್ತದೆ ಅನ್ನೋದು ನನ್ನ ಅನುಭವದಲ್ಲಿ ನಾನು ಕಂಡಂತೆ. ಯಂಗರ್ ಜನ್ರೇಷನ್ ಅವರು ಮಾಡೆಲ್ ಈ ಬಗೆಯದಾಗಿದೆ. ಹಿಂಗಾದಾಗ ವ್ಯಕ್ತಿಗಳಿಂದಲೇ ಸಮಾಜ ಮತ್ತು ಅದರಿಂದ ಉಂಟಾಗುವಂಥ ತಾತ್ವಿಕತೆ ಇವೆಲ್ಲ ರೂಪುಕೊಳ್ಳೋದ್ರಿಂದ ನಾವು ಇನ್ನು ಇದೇ ರೀತಿಯಲ್ಲಿ ಮುಂದುವರೆದರೆ ಇನ್ನು 15-20 ವರ್ಷದಲ್ಲಿ ಅರ್ಥಪೂರ್ಣವಾದಂತಹ ಡೆಮಾಕ್ರೆಟಿಕ್ ಆದಂತಹ ವರ್ತನೆಯನ್ನು ನಮ್ಮ ಸಮಾಜ ಕಳ್ಕೊಳ್ಳೋದು. ಇದನ್ನು ನಿವಾರಿಸೋದು ಹೇಗೆ ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಯಾವುದು ನಮ್ಮ ಪ್ಯಾರಲಲ್ ಜರಿಗಳು, ಸಣ್ಣ ಸಣ್ಣ ಜರಿಗಳು ಅಂತ ಏನು ಕರಿತೀವಿ ಈಗ, ಇಂಥ ಜರಿಗಳನ್ನ ಹೆಚ್ಚು ಸ್ಟ್ರಾಂಗ್ ಮಾಡಬೇಕಾಗ್ತದೆ ಅಂತ ನಾನು. ಹೀಗಾಗಿ ನಾವು ಓದಿಸೋದಕ್ಕಿಂತ ಓದುವುದು ಬಹಳ ಮುಖ್ಯ ಆಗಿದೆ ಅಂತ ಅನಿಸ್ತದೆ. ಓದುವುದು, ಅವರನ್ನು ಓದಬೇಕಾಗಿದೆ ನಾವು. ಇದು ಇಂಡೈರೆಕ್ಟ್ ಆದಂತಹ ದೊಡ್ಡ ಪೊಲಿಟಿಕ್ಸ್, ಅಪರೋಕ್ಷವಾದಂತಹ ಬಹಳ ದೊಡ್ಡ ರಾಜಕೀಯ. ನೇರವಾದ ರಾಜಕೀಯ ಮಾಡಿದ್ರೆ ಈ ಹಣ ಇರೋರ ಹತ್ರ ನೀವು ಎಂದೂ ಕಾಂಪೀಟ್ ಮಾಡೋಕ್ಕಾಗಲ್ರಿ. ಹಣ ಕೊಟ್ಟರೆ ಈ 5 ವರ್ಷದಲ್ಲಿ ಕಾಂಗ್ರೆಸ್ ಗೆಲ್ತದೆ, ಹಣ ಕೊಟ್ಟರೆ ಇನ್ನು 5 ವರ್ಷದಲ್ಲಿ ಇನ್ನು BJP ಗೆಲ್ತದೆ. ಇವೆರಡು ಬಿಟ್ಟರೆ ಮೂರನೆಯ ಇನ್ನೊಂದು ಯಾವುದಕ್ಕೆ ಸಮುದಾಯದ ಬಗ್ಗೆ ಕಾಳಜಿ ಇದೆಯೋ ಅಂಥದ್ದನ್ನ ನೀವು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ. ಹೀಗಾಗಿ ನಾನು ಹೇಳ್ತಿರೋದು, ಜನರ ನಡುವೆ ಇಂಥ ಯಾರು ಒಂದು ಉತ್ಪಾದನಾ ಕ್ರಮವನ್ನು ಪ್ಯಾರಲಲ್ ಮಾಡ್ತಿದ್ದಾರೆಯೋ, ಸಣ್ಣ ಜರಿಯಾಗಿದೆಯೋ ಅದು, ಅಂಥ ಸಣ್ಣ ಜರಿಯನ್ನು ಬಲಗೊಳಿಸುವುದು. ಆವಾಗ ಜನ ತಾನೇ ಹತ್ತಿರ ಆಗ್ತಾರೆ ಅಂತ ನನ್ನ ನಂಬಿಕೆ. ಇದು ನೇರ ರಾಜಕೀಯದ ಮಾತಲ್ಲ, ಆದರೆ ಅರ್ಥಪೂರ್ಣ ರಾಜಕೀಯದ ಮಾತು ಅಂತ ನಾನು ತಿಳಿದ್ದೇನೆ. ನಮಸ್ಕಾರ.